ರಾಜ್ಯದಾದ್ಯಂತ ಮಳೆ ಆಗ್ತಾ ಇದೆ. ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ರಾಜ್ಯದಲ್ಲದೆ ದೇಶದಾದ್ಯಂತ ಮಳೆ ಆಗ್ತಾ ಇರೋದ್ರಿಂದ ಮುಂಗಾರಿನ ಮಳೆಗೆ ಜನರೆಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ. ಖಾಲಿಯಾಗಿದ್ದಂತಹ ಡ್ಯಾಂಗಳೆಲ್ಲವೂ ಕೂಡ ಭರ್ತಿಯಾಗಿದೆ. ಡ್ಯಾಂಗಳು ಭರ್ತಿಯಾಗಿರೋದ್ರಿಂದ ಈ ಬಾರಿ ಕೃಷಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಸಂತಸದಲ್ಲಿ ರೈತರಿದ್ದಾರೆ. ನೋಡಿ, ಛತ್ತೀಸ್ಗಢದ ರಾಯ್ಪುರದ ವಿಜುವಲ್ಸ್ ಗಳನ್ನ ಗಮನಿಸ್ತಿದ್ದೀವಿ. ಹರಿಯಾಣದ ಗುರುಗ್ರಾಮದಲ್ಲೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ. ಗುಜರಾತ್ನ ಮಂಗ್ರೋಲ್ನಲ್ಲೂ ಕೂಡ ಜಲಾವೃತ ಆಗಿರುವಂತದ್ದು. ಕೆಲವೊಂದು ಕಡೆ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನೋಡಿ, ಮರ ಬಿದ್ದಿದೆ, ಕೆಲವೊಂದು ಕಡೆ ರಸ್ತೆ ತುಂಬಾ ನೀರು ಹರಿತಾ ಇದೆ. ಆದ್ರೆ ಮುಂಗಾರು ಮಳೆ ಈ ಬಾರಿ ಕ್ಷೀಣಿಸುತ್ತೆ. ಎಲ್ ನಿನೋ ಅಬ್ಬರದಿಂದಾಗಿ ಒಂದ್ ಕಡೆ ಧಾರಾಕಾರ ಮಳೆ ಆದ್ರೆ ಮತ್ತೊಂದ್ ಕಡೆ ಬರ ಸೃಷ್ಟಿಯಾಗುತ್ತೆ ಅನ್ನುವಂತ ಆತಂಕ ಏನಿತ್ತು, ಈಗ ಆತಂಕ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ರಸ್ತೆಯಲ್ಲಿ ಕೂಡ ನೀರು ಹರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರೋದು ರಾಜ್ಯದ ರೈತರಿಗೆ ವರದಾನ ಆಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈ ಹಿನ್ನೆಲೆ ರಾಜಾಪುರ ಬ್ಯಾರೇಜ್ನಿಂದ ಸುಮಾರು 52,000 ಕ್ಯೂಸೆಕ್ ಅಷ್ಟು ನೀರು ಹೊರಬಿಡಲಾಗ್ತಾ ಇದೆ. ಹಿಪ್ಪರಗಿ ಬ್ಯಾರೇಜ್ ಕೂಡ ಭರ್ತಿಯಾಗುವಂತ ಹಂತವನ್ನ ತಲುಪಿದ್ದು ನೀರು ಸುಮಾರು 30,000 ಕ್ಯೂಸೆಕ್ಸ್ ಅಷ್ಟು ನೀರು ಹೊರಬಿಡಲಾಗ್ತಾ ಇದೆ. ಇನ್ನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳ ಮಳೆಯಿಂದಾಗಿ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ, ದೂದಗಂಗಾ ಮತ್ತು ವೇದಗಂಗಾ ನದಿಗಳ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. ಪರಿಣಾಮ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನಲ್ಲಿರುವಂತಹ ಕಾರದಗ, ಬೋಜ್ ಮತ್ತು ಬೋಜವಾಡಿ, ಬೋಜ್ ಮತ್ತು ಬಾರವಾಡ, ಕನ್ನೂರ ಸೇತುವೆ ಮುಳುಗಡೆಯಾಗಿದೆ. ಇನ್ನು ನದಿಯ ರಭಸವಾಗಿ ನದಿ ಹರಿತಾ ಇರೋದ್ರಿಂದ ಯಾರೂ ಕೂಡ ನದಿಗೆ ಇಳಿಬೇಡಿ ಅಂತ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಇನ್ನು ಬೆಳಗಾವಿಯಲ್ಲಿ ಕಳೆದ 3 ದಿನದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಶೋಕನಗರದಲ್ಲಿರುವಂತಹ ಹೋಲ್ಸೇಲ್ ಹಣ್ಣಿನ ಮಾರುಕಟ್ಟೆ ಬಳಿ ಗುಂಡಿಗಳು ಬಿದ್ದಿವೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಗುಂಡಿ ಬಿದ್ದ ರಸ್ತೆಯಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ನಗರದಲ್ಲಿ ಸತತವಾಗಿ 4 ದಿನಗಳಿಂದಲೂ ಕೂಡ ಮಳೆ ಆಗ್ತಿದೆ. ಮಳೆ ಅವಾಂತರಕ್ಕೆ ಗುಂಡಿ ಗಂಡಾಂತರ ಈಗ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯ ಫ್ರೂಟ್ ಮಾರ್ಕೆಟ್ ರಸ್ತೆಯಲ್ಲಿ ನಾನಿದ್ದೇನೆ. ಇದು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ. ಸಂಪೂರ್ಣವಾಗಿ ಈ ಒಂದು ರಸ್ತೆ ಹಾಳಾಗಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳು ಬಿದ್ದಿವೆ. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆ ಸಂಪೂರ್ಣವಾಗಿ 2-3 ತಿಂಗಳಿಂದಲೂ ಕೂಡ ಹಾಳಾಗಿತ್ತು. ಆದ್ರೆ ಮಳೆ ಬರದ ಕಾರಣಕ್ಕಾಗಿ ಗುಂಡಿಗಳು ಕಾಣ್ತಾ ಇದ್ವು. ಈಗ ಮಳೆ ನೀರು ನಿಂತು ಗುಂಡಿಗಳು ಕಾಣದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡಕ್ಕೆ ಜನ ಪರದಾಡುವಂತದ್ದು. ಇಲ್ಲಿ ಪಕ್ಕದಲ್ಲೇ ಒಂದು ಫ್ರೂಟ್ ಮಾರ್ಕೆಟ್ ಇದೆ. ಮಾರ್ಕೆಟ್ಗೆ ನಿತ್ಯ ಗೂಡ್ಸ್ ವಾಹನಗಳು ಹಾಗೇನೆ ಸಾರ್ವಜನಿಕರು ಅನೇಕರು ಬರ್ತಾರೆ. ಆದ್ರೆ ಈ ಒಂದು ರಸ್ತೆ ಗುಂಡಿಗಳಿಗೆ ಬಿದ್ದು ಅನೇಕರು ಗಾಯಗೊಂಡ್ರು ಕೂಡ ಈ ಒಂದು ರಸ್ತೆ ಸುಧಾರಣೆ ಆಗಿಲ್ಲ. 2 ವರ್ಷಗಳ ಹಿಂದೆ ಇಲ್ಲಿ ರಸ್ತೆ ಗುಂಡಿಗೆ ಅಂದ್ರೆ ರಸ್ತೆಯನ್ನು ಅಗೆಯುವಂತ ಸಂದರ್ಭದಲ್ಲಿ 2 ಬಿದ್ದು ಕಾರ್ಮಿಕರು ಕೂಡ ಮೃತಪಟ್ಟಿದ್ರು. ಬಳಿಕ ಈ ಒಂದು ರಸ್ತೆ ರಿಪೇರಿಯನ್ನ ಮಾಡಲಾಗಿತ್ತು. ಆದ್ರೆ ಈ ಒಂದು ರಸ್ತೆಯಲ್ಲಿ ಮತ್ತೆ ಗುಂಡಿ ಬಿದ್ರು ಕೂಡ ಡೋಂಟ್ ಕೇರ್ ಹೇಳುವಂತ ಸ್ಥಿತಿ ಇದೆ. ಇಲ್ಲಿ ವಾಹನ ಸವಾರರು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. 3-4 ದಿನಗಳ ಕಾಲ ಸುರಿದ ಮಳೆಗೆ ಈ ರೀತಿ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಳೆ ಮುಂದುವರೆದ್ರೆ ಸಾಕಷ್ಟು ಭಯಾನಕ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಈ ಒಂದು ಸರ್ವಿಸ್ ರಸ್ತೆಯನ್ನ, ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯನ್ನ ರಿಪೇರಿ ಮಾಡಿ ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಮಳೆ ನಿಂತ ಮೇಲೆ ಗುಂಡಿ ಮುಸ್ತೀವಿ ಅಂತಕ್ಕಂಥ ಸಬೂಬನ್ನ ನೀಡ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಈ ಒಂದು ಭಾಗದಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4 ದಿನಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಸತತವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿ ನಗರದ ಅನೇಕ ರಸ್ತೆಗಳಲ್ಲಿ ಈಗ ರಸ್ತೆ ಗುಂಡಿಗಳ ದರ್ಬಾರ್ ಆರಂಭವಾಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನಾಹುತ ಸಂಭವಿಸುವ ಮುನ್ನವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ.
ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬೆಳಗಾವಿಯ ಪ್ರಸಿದ್ಧ ಗೋಕಾಕ್ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಫಾಲ್ಸ್ನಲ್ಲಿ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇದ್ದು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾದ ಹಿನ್ನೆಲೆ ಜಲಪಾತದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಜಲಪಾತದ ವೈಭವ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಬೆಳಗಾವಿಯ ಪ್ರಸಿದ್ಧ ಗೋಕಾಕ್ ಫಾಲ್ಸ್ ಇದು ನೋಡಿ, ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಯಾಕಂದ್ರೆ ಗೋಕಾಕ್ ಫಾಲ್ಸ್ಗೆ ಸಾಕಷ್ಟು ನೀರು ಹರಿದು ಬರ್ತಾ ಇರೋದ್ರಿಂದ ಫಾಲ್ಸ್ಗೆ ಜೀವ ಕಳೆ ಬಂದಂತಾಗಿದೆ. ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇದೆ. ಪ್ರವಾಸಿಗರು ಆ ಒಂದು ಜಲವೈಭವವನ್ನ ನೋಡೋದಕ್ಕೆ ಕಿಕ್ಕಿರಿದು ಸೇರಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಫಾಲ್ಸ್ ಅನ್ನ ನೋಡೋದಕ್ಕೆ ಜನ ಬರ್ತಿದ್ದಾರೆ. ಕಣಕುಂಬಿ, ಚಿಕ್ಕಲೆ, ಬಟವಾಡೆ ಫಾಲ್ಸ್ ಅನ್ನ ನೋಡಲು ಜನರು ಬರ್ತಿದ್ದಾರೆ. ಆದರೆ ಅರಣ್ಯ ಇಲಾಖೆ ನಿಷೇಧ ಹೇರಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಆಗ್ತಿದ್ದಾರೆ. ಇನ್ನು ಆ ಫಾಲ್ಸ್ ಇಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಈಗ ನಾನೀಗ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಇರುವ ಬಟವಾಡೆ ಫಾಲ್ಸ್ ಬಳಿ ಇದ್ದೇನೆ. ಬಟವಾಡೆ ಫಾಲ್ಸ್ಗೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಪ್ರವಾಸಿಗರಿಗೆ ನಿಷೇಧ ಹೇಗಿದ ಕಾರಣಕ್ಕಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಖಾನಾಪುರ ತಾಲೂಕಿನ ಹಲವು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಲೆ ಆಗಿರ್ಬೋದು, ಬಟವಾಡೆ, ಕಣಕುಂಬಿ ಸೇರಿ 10ಕ್ಕೂ ಹೆಚ್ಚು ಜಲಾಶಯಗಳು ಖಾನಾಪುರ ಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಜಲಾಶಯಗಳಿಗೆ ಏನು ಅರಣ್ಯ ಇಲಾಖೆ ನಿಷೇಧವನ್ನು ಹೇರಿದೆ. ಜಲಾಶಯ ಸುತ್ತಮುತ್ತ ಪ್ರವೇಶ ಆಗಿರಬಹುದು ಮತ್ತು ಚಾರಣಕ್ಕೆ ಅವಕಾಶವನ್ನ ನೀಡಿಲ್ಲ. ಹೀಗಾಗಿ ಏನು ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳ್ತಾ ಇದ್ದಾರೆ. ಈ ಒಂದು ಅರಣ್ಯ ಪ್ರದೇಶದಿಂದ ಏನು ಅರಣ್ಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ನಿಷೇಧ ಹೇರಲಾಗಿದೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಚಿಕ್ಲೆ, ಬಟವಾಡೆ, ವಜ್ರ ಸೇರಿದಂತೆ ಕಣಕುಂಬಿ ಫಾಲ್ಸ್ ಗಳಿಗೆ ಆಗಮಿಸ್ತಾ ಇದ್ದಾರೆ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ಇಲ್ಲಿಂದ ವಾಪಸ್ ತೆರಳ್ತಾ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ನಿಂತು ಯಾರನ್ನೂ ಕೂಡ ಒಳಗಡೆ ಪ್ರವೇಶವನ್ನ ನೀಡ್ತಾ ಇಲ್ಲ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.